ಇದ್ದಾರೆ. ಅವರ ಚಿತ್ರ ಸಹಿತ ಯಾವ ಲಾಜಲ್ಲಿ ಉಳಿದಿದ್ರು, ಎಲ್ಲೆಲ್ಲಿ ಅವ್ರು ಹೋಗಿದ್ದಾರೆ, ಏನೇನು ಮಾಡಿದ್ದಾರೆ, ಹಿಂದೆ ಅವ್ರ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಏನಿತ್ತು ಅದೆಲ್ಲವೂ ಜಗಜ್ಜಾಹಿರವಾಗಿದೆ. ಮತ್ತು ಪುನಃ ಮಾಹಿತಿ ಕೊಡಬೇಕು ಅನ್ನೋಂಥದ್ದಲ್ಲ. ಇವತ್ತು ಅವರೆಲ್ಲ ಡ್ರೆಡೆಡ್ ಕ್ರಿಮಿನಲ್ಸ್ ಇದ್ದಾರೆ. ಅವರು ಅಬ್ಸ್ಕಾಂಡಿಂಗ್ ಇದ್ದವರು ಇದ್ದಾರೆ. ಹಿಂದೆನೂ ಅವ್ರ ಮೇಲೆ ಮರ್ಡರ್ ಕೇಸ್ಗಳು ದಾಖಲೆ ಆಗಿದೆ. ಇವತ್ತು ಅದಾದಮೇಲೆನೂ ಅವರು ಅಪರಾಧಗಳ ಮೇಲೆ ಅಪರಾಧ ಮಾಡ್ಕೊತಾನೆ ಸುಮಾರು 2-3 ವರ್ಷದಿಂದ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ. ಮತ್ತು ಯಾರು ಪೊಲೀಸರಿಗೆ ಅವರು ಬೇಕಾಗಿದ್ದಾರೆ, ಇಡೀ ದೇಶದ ಪೊಲೀಸರಿಗೆ, ಕೋರ್ಟ್ಗಳಿಗೆ ಅವರು ಬೇಕಾಗಿದ್ದಾರೆ. ಯಾವುದೋ ಒಂದು ಕೇಸಲ್ಲಿ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡಿದ್ದವರಿದ್ದಾರೆ. ಹೀಗಾಗಿ ಅವರು ಅಡಿಗೆ ಕೂತಿದ್ದಾರೆ. ಅವರಿಗೆ ಬಂಧಿಸಬೇಕು ಅಂತೇಳಿ ನಮ್ಮ ಪೊಲೀಸರ ತಂಡ ಈಗಾಗಲೇ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ. ಮತ್ತು ಎಷ್ಟೇ ಅವರು ಪ್ರಯತ್ನಪಟ್ಟರು ಇವತ್ತು ನಮ್ಮ ಪೊಲೀಸರು ಅವರನ್ನು ಬಿಡೋದಿಲ್ಲ. ಮತ್ತು ಅವರಲ್ಲಿ ಎಲ್ಲಿ ಅಡಗಿಕೊಂಡ್ರೂ ಅವರಿಗೆ ಬಂಧಿಸಿ ಅವರಿಗೆ ತಂದು ಅವರಿಗೆ ಶಿಕ್ಷೆ ಕೊಟ್ಟು ಮುಂದೆ ಈ ರೀತಿಯ ಪ್ರಕರಣಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪೊಲೀಸರು, ಜಿಲ್ಲಾಡಳಿತ ಮಾಡ್ತಾಯಿದ್ದಾರೆ. ಕ್ರಿಮಿನಲ್ಸ್ ಏನಿರ್ತಾರೆ ಇವತ್ತು ಈಗ ಹಿಡಿತೀವಿ ನಾಳೆನೇ ಹಿಡಿತೀವಿ ಅಂತಲೂ ಹೇಳಲಿಕ್ಕಾಗಲ್ಲ. ಆದಷ್ಟು ಶೀಘ್ರದಲ್ಲಿ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಶ್ರಮ ಮಾಡ್ತಾ ಇದ್ದಾರೆ, ಹಗಲಿರುಳು ಓಡಾಡ್ತಾ ಇದ್ದಾರೆ. ನಾವೆಲ್ಲ ನೈತಿಕವಾಗಿ ಮಾನಸಿಕವಾಗಿ ಅವ್ರ ಜೊತೆಲಿ ಇರೋಣ. ಮತ್ತು ನಾವೆಲ್ಲರೂ ಬೆಂಬಲ ಕೊಟ್ಟು ಏನು ಕ್ರಿಮಿನಲ್ಸ್ ಇದ್ದಾರೆ, ಅಪರಾಧಿಗಳಿದ್ದಾರೆ, ಅವ್ರು ಹಿಡಿಯುವಂಥ ಒಂದು ಕೆಲಸ, ಹಿಡಿದವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡೋಣ. ಈ ಚೆಕ್ ಪೋಸ್ಟ್ಗಳಾಗಲಿ, ಇವತ್ತೇನು ನಮ್ಮಲ್ಲಿರುವಂಥ CCTV ಕ್ಯಾಮ್ರಾಗಳಾಗಲಿ, ಇವತ್ತೇನು ಇಂಟೆಲಿಜೆನ್ಸ್ ಇದೆ ನಮ್ಮದು, ಆ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಪೆಟ್ರೋಲಿಂಗ್ ಮಾಡುವಂಥದ್ದು, ಬೀಟ್ ಪೊಲೀಸಿಂಗ್ ಜಾಸ್ತಿ ಮಾಡುವಂಥದ್ದು, ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವಂಥದ್ದು, ಇವೆಲ್ಲದಕ್ಕೆ ಆದಷ್ಟು ಒಂದು ಕ್ರಿಯಾಯೋಜನೆ ತಯಾರು ಮಾಡಿ ಅದಕ್ಕೆ ಅವಶ್ಯಕತೆ ಇರುವಂಥ ಅನುದಾನ ಸರ್ಕಾರ ಕೊಡ್ತದೆ ಅನ್ನೋಂಥ ಮಾತನ್ನು ನಾನು ಪೊಲೀಸರಿಗೆ ಹೇಳಿದ್ದೇನೆ. ಅದಕ್ಕೆ ಹೇಳಿದ್ನಲ್ಲ, ಈಗೆಲ್ಲ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಇದು ಯಾರೂ ಊಹೆ ಮಾಡಿಲ್ಲ. ಹೀಗಾಗಿ ಇದನ್ನು ಬಗೆಹರಿಸಿ ಮತ್ತು ಮೃತಪಟ್ಟ ಕುಟುಂಬಕ್ಕೆ ಈಗಾಗಲೇ ಹೇಳಿದ್ದೇನೆ, 10 ಲಕ್ಷ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ನೆರವು ಮಾಡಿದ್ದೇನೆ. ಗಾಯಾಳುಗಳಿಗೆ, ಯಾರು ಗಾಯಾಳು ಇದ್ದರೂ ನಾನು ಖುದ್ದಾಗಿ ಹೋಗಿ ಭೇಟಿಯಾಗಿದ್ದೇನೆ. DC ಅವರು ಭೇಟಿಯಾಗಿದ್ದಾರೆ. ನಾನು ಅವತ್ತೇ ರಾತ್ರಿ ಬೆಂಗಳೂರಿನಿಂದ ಬಂದು 11 ಗಂಟೆಗೆ ಗಾಯಾಳಿಗೆ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಕೇರ್ ಆಸ್ಪತ್ರೆಯ ಮುಖ್ಯಸ್ಥರೇನಿದ್ದಾರೆ, ಯಾರು ಅದನ್ನು ನಿರ್ವಹಣೆ ಮಾಡ್ತಾರೆ, ನಿಲೇಶ್ ಅನ್ನೋಂಥವ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ದಾಗೆ ನನ್ನ ಪರಿಚಯದವರೇ ಹೊಂಟ್ರವರು. ಅವರಿಗೆ ನಾನು ಹೇಳಿದೆ, ಯಾವುದೇ ದುಡ್ಡಿನ ಸಮಸ್ಯೆಯಿಂದ ಚಿಕಿತ್ಸೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಇವತ್ತು ಯಾರು ಕಂಪನಿಯವರು, ಆ ಸಂಸ್ಥೆಯವರೇನಿದ್ದಾರೆ ಗುತ್ತಿಗೆ ಪಡೆದವರು, ಅವರು ಒಂದು ವೇಳೆ ದುಡ್ಡು ದೇವರ ದಯೆಯಿಂದ ಮೊನ್ನೆ ಶೂಟೌಟ್ ಪ್ರಕರಣದಲ್ಲಿ ಭಾಳ ಗಂಭೀರ ಗಾಯಗೊಂಡಿದ್ದರು ಶಿವು. ಅವರಿವತ್ತು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ಬಂದಿದ್ದಾರೆ. ಅದಕ್ಕಾಗಿ ಏನು ನಮ್ಮ ವೈದ್ಯರು ಭಾಳಷ್ಟು ಪರಿಶ್ರಮ ಮಾಡಿದ್ದಾರೆ. ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ. ಬ್ರಿಮ್ಸಲ್ಲಿ ಹೋಗಿದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನಾನು ಮತ್ತು DC ಅವರು ಹೋಗಿ ಹೈದರಾಬಾದ್ನಲ್ಲಿ ಅವರಿಗೆ ಭೇಟಿ ಕೊಟ್ಟಿದ್ದೇವೆ. ಹೀಗಾಗಿ ಗುಣಮುಖರಾಗಿ ಬಂದಿದ್ದಕ್ಕಾಗಿ ಭಾಳ ಖುಷಿ ಆಗಿದೆ. ಮತ್ತು ಅವರಿಗೆ ಇನ್ನೂ ಕೆಲವೊಂದು ಸಲ ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ. 6 ತಿಂಗಳವರು ರೆಸ್ಟ್ ತಗೋಬೇಕು ಅಂತೇಳಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರ ಬಡ ಪರಿವಾರ ಇದೆ, ಅವ್ರ ತಂದೆ ತಾಯಿ, ಅವರ ಅಕ್ಕ ತಂಗಿಯಂದಿರು, ಈಗಾಗಲೇ ನಾವೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದೇವೆ. ಅವರ ಮನೆಯನ್ನು ನೋಡಿದ್ದೇವೆ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಆಗಲಿ ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಬೇಕು, ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು, ಅದೆಲ್ಲವನ್ನೂ ಪ್ರಯತ್ನ ಮಾಡಿ ಅವರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವೂ ಮಾಡ್ತೇನೆ. ಮತ್ತು ಜಿಲ್ಲಾಡಳಿತಕ್ಕೆ ನಾನು ಸೂಚನೆ ಕೊಟ್ಟು CMS ಸಂಸ್ಥೆಯವರು ಸಹಿತ ಅವರಿಗೆ ಶಾಶ್ವತವಾಗಿ ಅವರಿಗೆ ಪರಿಹಾರ ಕೊಡುವಂಥ ರೀತಿಯಲ್ಲಿ ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ವತಿಯಿಂದ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅಪರಾಧಿಗಳಿಗೆ ಇವತ್ತು ಪೊಲೀಸರು ಈಗಾಗಲೇ ಅವ್ರ ಮೂಲ ಎಲ್ಲಿಂದ ಏನಿಲ್ಲ ಪತ್ತೆ ಮಾಡಿದ್ದಾರೆ. ಅವರಿಗೆ ಎಲ್ಲೇ ಅಡಿಗೆ ಕೂತರೂ ಬಂಧಿಸ್ತಾರೆ ಮತ್ತು ಬಂಧಿಸ್ತಾರೆ. ಅವ್ರಿಗೆ
ಕಾನೂನು ರೀತಿಯ ಶಿಕ್ಷೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ಈಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ, ಇಡೀ ಕುಟುಂಬಕ್ಕೆ ಆಸರೆ ಆಗಿದ್ದು ಸರ್. ಅವರು CM ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ವಿಶೇಷ ಏನರ ಒಂದು ಪರಿಹಾರ ಈಗಾಗಲೇ ಹೇಳಿದ್ದೇನೆ ನಾನು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅವರಿಗೆ ವಿಶೇಷ ಪರಿಹಾರ ಆಗಲಿ ಅಥವಾ ಉದ್ಯೋಗ ಆಗಲಿ ಕೊಡಲಿಕ್ಕೆ ಏನು ಸಾಧ್ಯ ಇದೆ ಅದು ಪ್ರಯತ್ನವನ್ನು ಮಾಡುತ್ತೇವೆ. ಅವರ ಚಿತ್ರ ಸಹಿತ ಯಾವ ಲಾಜಲ್ಲಿ ಉಳಿದಿದ್ರು, ಎಲ್ಲೆಲ್ಲಿ ಅವ್ರು ಹೋಗಿದ್ದಾರೆ, ಏನೇನು ಮಾಡಿದ್ದಾರೆ, ಹಿಂದೆ ಅವ್ರ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಏನಿತ್ತು ಅದೆಲ್ಲವೂ ಜಗಜ್ಜಾಹಿರವಾಗಿದೆ. ಮತ್ತು ಪುನಃ ಮಾಹಿತಿ ಕೊಡಬೇಕು ಅನ್ನೋಂಥದ್ದಲ್ಲ. ಇವತ್ತು ಅವರೆಲ್ಲ ಡ್ರೆಡೆಡ್ ಕ್ರಿಮಿನಲ್ಸ್ ಇದ್ದಾರೆ, ಅವರು ಅಬ್ಸ್ಕಾಂಡಿಂಗ್ ಇದ್ದವ್ರು ಇದ್ದಾರೆ. ಹಿಂದೆನೂ ಅವ್ರ ಮೇಲೆ ಮರ್ಡರ್ ಕೇಸ್ಗಳು ದಾಖಲೆ ಆಗಿದೆ. ಇವತ್ತು ಅದಾದ ಮೇಲೂ ಅವರು ಅಪರಾಧಗಳ ಮೇಲೆ ಅಪರಾಧ ಮಾಡ್ಕೊತಾನೆ ಸುಮಾರು 2-3 ವರ್ಷದಿಂದ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ. ಮತ್ತು ಯಾರು ಪೊಲೀಸರಿಗೆ ಅವರು ಬೇಕಾಗಿದ್ದಾರೆ, ಇಡೀ ದೇಶದ ಪೊಲೀಸರಿಗೆ, ಕೋರ್ಟ್ಗಳಿಗೆ ಅವರು ಬೇಕಾಗಿದ್ದಾರೆ. ಯಾವುದೋ ಒಂದು ಕೇಸಲ್ಲಿ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡಿದ್ದವರು ಇದ್ದಾರೆ. ಹೀಗಾಗಿ ಅವರು ಅಡಿಗೆ ಕೂತಿದ್ದಾರೆ. ಅವರಿಗೆ ಬಂಧಿಸಬೇಕು ಅಂತೇಳಿ ನಮ್ಮ ಪೊಲೀಸರ ತಂಡ ಈಗಾಗಲೇ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ. ಮತ್ತು ಎಷ್ಟೇ ಅವರು ಪ್ರಯತ್ನಪಟ್ಟರು ಇವತ್ತು ನಮ್ಮ ಪೊಲೀಸರು ಅವರನ್ನು ಬಿಡೋದಿಲ್ಲ. ಮತ್ತು ಅವರಲ್ಲಿ ಎಲ್ಲಿ ಅಡಗಿಕೊಂಡ್ರೂ ಅವರಿಗೆ ಬಂಧಿಸಿ ಅವರಿಗೆ ತಂದು ಅವರಿಗೆ ಶಿಕ್ಷೆ ಕೊಟ್ಟು ಮುಂದೆ ಈ ರೀತಿಯ ಪ್ರಕರಣಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪೊಲೀಸರು, ಜಿಲ್ಲಾಡಳಿತ ಮಾಡ್ತಾಯಿದ್ದಾರೆ. ಕ್ರಿಮಿನಲ್ಸ್ ಏನಿರ್ತಾರೆ ಇವತ್ತು ಈಗ ಹಿಡಿತೀವಿ ನಾಳೆನೇ ಹಿಡಿತೀವಿ ಅಂತಲೂ ಹೇಳಲಿಕ್ಕಾಗಲ್ಲ. ಆದಷ್ಟು ಶೀಘ್ರದಲ್ಲಿ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಶ್ರಮ ಮಾಡ್ತಾ ಇದ್ದಾರೆ, ಹಗಲಿರುಳು ಓಡಾಡ್ತಾ ಇದ್ದಾರೆ. ನಾವೆಲ್ಲ ನೈತಿಕವಾಗಿ ಮಾನಸಿಕವಾಗಿ ಅವ್ರ ಜೊತೆಲಿ ಇರೋಣ. ಮತ್ತು ನಾವೆಲ್ಲರೂ ಬೆಂಬಲ ಕೊಟ್ಟು ಏನು ಕ್ರಿಮಿನಲ್ಸ್ ಇದ್ದಾರೆ, ಅಪರಾಧಿಗಳಿದ್ದಾರೆ, ಅವ್ರು ಹಿಡಿಯುವಂಥ ಒಂದು ಕೆಲಸ, ಹಿಡಿದವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡೋಣ. ಈ ಚೆಕ್ ಪೋಸ್ಟ್ಗಳಾಗಲಿ, ಇವತ್ತೇ ನಮ್ಮಲ್ಲಿರುವಂಥ CCTV ಕ್ಯಾಮ್ರಾಗಳಾಗಲಿ, ಇವತ್ತೇನು ಇಂಟೆಲಿಜೆನ್ಸ್ ಇದೆ ನಮ್ಮದು, ಆ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಪೆಟ್ರೋಲಿಂಗ್ ಮಾಡುವಂಥದ್ದು, ಬೀಟ್ ಪೊಲೀಸಿಂಗ್ ಜಾಸ್ತಿ ಮಾಡುವಂಥದ್ದು, ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವಂಥದ್ದು, ಇವೆಲ್ಲದಕ್ಕೆ ಆದಷ್ಟು ಒಂದು ಕ್ರಿಯಾಯೋಜನೆ ತಯಾರು ಮಾಡಿ ಅದಕ್ಕೆ ಅವಶ್ಯಕತೆ ಇರುವಂಥ ಅನುದಾನ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ನಾನು ಪೊಲೀಸರಿಗೆ ಹೇಳಿದ್ದೇನೆ. ಅದಕ್ಕೆ ಹೇಳಿದ್ನಲ್ಲ, ಈಗೆಲ್ಲ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಇದು ಯಾರೂ ಊಹೆ ಮಾಡಿಲ್ಲ. ಹೀಗಾಗಿ ಇದನ್ನು ಬಗೆಹರಿಸಿ ಮತ್ತು ಮೃತಪಟ್ಟ ಕುಟುಂಬಕ್ಕೆ ಈಗಾಗಲೇ ಹೇಳಿದ್ದೇನೆ 10 ಲಕ್ಷ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ನೆರವು ಮಾಡಿದ್ದೇನೆ. ಗಾಯಾಳುಗಳಿಗೆ ಯಾರು ಗಾಯಾಳು ಇದ್ದರೂ ನಾನು ಖುದ್ದಾಗಿ ಹೋಗಿ ಭೇಟಿಯಾಗಿದ್ದೇನೆ. DC ಅವರು ಭೇಟಿಯಾಗಿದ್ದಾರೆ. ನಾನು ಅವತ್ತೇ ರಾತ್ರಿ ಬೆಂಗಳೂರಿಂದ ಬಂದು 11 ಗಂಟೆಗೆ ಗಾಯಾಳಿಗೆ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಕೇರ್ ಆಸ್ಪತ್ರೆಯ ಮುಖ್ಯಸ್ಥರೇನಿದ್ದಾರೆ, ಯಾರು ಅದನ್ನು ನಿರ್ವಹಣೆ ಮಾಡ್ತಾರೆ, ನಿಲೇಶ್ ಅನ್ನೋಂಥವ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ದಾಗೆ ನನ್ನ ಪರಿಚಯದವರೇ ಹೊಂಟ್ರವರು. ಅವರಿಗೆ ನಾನು ಹೇಳಿದೆ, ಯಾವುದೇ ದುಡ್ಡಿನ ಸಮಸ್ಯೆಯಿಂದ ಚಿಕಿತ್ಸೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಇವತ್ತು ಯಾರು ಕಂಪನಿಯವರು, ಆ ಸಂಸ್ಥೆಯವರೇನಿದ್ದಾರೆ ಗುತ್ತಿಗೆ ಪಡೆದವರು, ಅವರು ಒಂದು ವೇಳೆ ದುಡ್ಡು ದೇವರ ದಯೆಯಿಂದ ಮೊನ್ನೆ ಶೂಟೌಟ್ ಪ್ರಕರಣದಲ್ಲಿ ಭಾಳ ಗಂಭೀರ ಗಾಯಗೊಂಡಿದ್ದರು ಶಿವು. ಅವರಿವತ್ತು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ಬಂದಿದ್ದಾರೆ. ಅದಕ್ಕಾಗಿ ಏನು ನಮ್ಮ ವೈದ್ಯರು ಭಾಳಷ್ಟು ಪರಿಶ್ರಮ ಮಾಡಿದ್ದಾರೆ, ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ. ಬ್ರಿಮ್ಸಲ್ಲಿ ಹೋಗಿದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನಾನು ಮತ್ತು DC ಅವರು ಹೋಗಿ ಹೈದರಾಬಾದ್ನಲ್ಲಿ ಅವರಿಗೆ ಭೇಟಿ ಕೊಟ್ಟಿದ್ದೇವೆ. ಹೀಗಾಗಿ ಗುಣಮುಖರಾಗಿ ಬಂದಿದ್ದಕ್ಕಾಗಿ ಭಾಳ ಖುಷಿ ಆಗಿದೆ. ಮತ್ತು ಅವರಿಗೆ ಇನ್ನೂ ಕೆಲವೊಂದು ಸಲ ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ. 6 ತಿಂಗಳವರು ರೆಸ್ಟ್ ತಗೋಬೇಕು ಅಂತೇಳಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರ ಬಡ ಪರಿವಾರ ಇದೆ, ಅವ್ರ ತಂದೆ ತಾಯಿ, ಅವರ ಅಕ್ಕ ತಂಗಿಯಂದಿರು, ಈಗಾಗಲೇ ನಾವೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದೇವೆ. ಅವರ ಮನೆಯನ್ನು ನೋಡಿದ್ದೇವೆ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಆಗಲಿ ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಬೇಕು, ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು, ಅದೆಲ್ಲವನ್ನೂ ಪ್ರಯತ್ನ ಮಾಡಿ ಅವರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವೂ ಮಾಡ್ತೇನೆ. ಮತ್ತು ಜಿಲ್ಲಾಡಳಿತಕ್ಕೆ ನಾನು ಸೂಚನೆ ಕೊಟ್ಟು CMS ಸಂಸ್ಥೆಯವರು ಸಹಿತ ಅವರಿಗೆ ಶಾಶ್ವತವಾಗಿ ಅವರಿಗೆ ಪರಿಹಾರ ಕೊಡುವಂಥ ರೀತಿಯಲ್ಲಿ
ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ವತಿಯಿಂದ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅಪರಾಧಿಗಳಿಗೆ ಇವತ್ತು ಪೊಲೀಸರು ಈಗಾಗಲೇ ಅವ್ರ ಮೂಲ ಎಲ್ಲಿಂದ ಏನಿಲ್ಲ ಪತ್ತೆ ಮಾಡಿದ್ದಾರೆ. ಅವರಿಗೆ ಎಲ್ಲೇ ಅಡಿಗೆ ಕೂತರೂ ಬಂಧಿಸ್ತಾರೆ ಮತ್ತು ಬಂಧಿಸ್ತಾರೆ. ಅವರಿಗೆ ಕಾನೂನು ರೀತಿಯ ಶಿಕ್ಷೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಸರ್, ಈಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ, ಇಡೀ ಕುಟುಂಬಕ್ಕೆ ಆಸರೆ ಆಗಿದ್ದು ಸರ್. ಅವರು CM ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ವಿಶೇಷ ಏನರ ಒಂದು ಪರಿಹಾರ ಈಗಾಗಲೇ ಹೇಳಿದ್ದೇನೆ ನಾನು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅವರಿಗೆ ವಿಶೇಷ ಪರಿಹಾರ ಆಗಲಿ ಅಥವಾ ಉದ್ಯೋಗ ಆಗಲಿ ಕೊಡಲಿಕ್ಕೆ ಏನು ಸಾಧ್ಯ ಇದೆ ಅದು ಪ್ರಯತ್ನವನ್ನು ಮಾಡುತ್ತೇವೆ.